ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀರಾಜ್ ಸೋನ್ಯಾಳ್ ಯೂಟ್ಯೂಬ್ ಚಾನಲ್. 6:30 ಆಗ್ಯದ್ರಿ. ನಮ್ದು ವ್ಲಾಗ್ ಮಾಡಾಕತ್ತೀನಿ. ಇವತ್ತು ನಾನು ಇಡ್ಲಿ ಮಾಡಾಕತ್ತಿದ್ದೆ. ನಿನ್ನೆ ಇಡ್ಲಿಗೆ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೀ. ಇವತ್ತು ಇಡ್ಲಿ ಮಾಡಾಕತ್ತೀನಿ. ಇಡ್ಲಿಗೆ ಏನೇನಂದ್ರೆ ಇವತ್ತು ಸಾಂಬಾರು ಮಾಡ್ಕೊಳಕ್ಕೆ ತೊಗರಿಬೇಳೆ, ಚೆನ್ನಾಗಿ ಕಡಲೆಬೇಳೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೀನಿ. ಮತ್ತು ಇಲ್ಲಿ ಇಡ್ಲಿದ ಹಿಟ್ಟು ಮಾಡಿಟ್ಕೊಂಡೀನಿ. ಇವಾಗ ಇಡ್ಲಿ ಹಾಕೋಬೇಕ್ರಿ. ಹಿಂದಿನ ದಿನಾನೇ ಅಕ್ಕಿ ಮತ್ತು ಉದ್ದಿನ ಬೇಳೆ ಅದೆಲ್ಲ ನೆನೆ ಹಾಕಿಟ್ಕೊಂಡಿದ್ದೆ ರೀ ಇಡ್ಲಿ ಮಾಡೋಕ್ಕೆ. 5-6 ಕಪ್ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 1.5 ಕಪ್ ಉದ್ದಿನ ಬೇಳೆ ತೊಗೊಂಡಿದ್ದೆ. ಒಂದು ಬಗ್ಸಿಯಷ್ಟು ಕಡಲೆಬೇಳೆ ಮತ್ತು ಸ್ವಲ್ಪ ಸಾಬುದಾನಿ ತೊಗೊಂಡಿದ್ದೆ. ಇವೆಲ್ಲ ಮಿಕ್ಸ್ ಮಾಡಿಕೊಂಡು ಅದರೊಳಗೆ ಮೆಂತ್ಯ ಕಾಳು ಒಂದು ಸ್ವಲ್ಪ ಸೇರಿಸ್ಕೊಂಡು ನೆನೆ ಹಾಕಿಟ್ಕೊಂಡಿದ್ನಿ. ರಾತ್ರಿ 10 ಗಂಟೆ ಆಗಿತ್ತು, ಆವಾಗ ಎಲ್ಲ ರುಬ್ಕೊಂಡೆ ರೀ. ಅದ್ರಾಗೆ ಒಂದು ಸ್ವಲ್ಪ ಅವಲಕ್ಕಿನೂ ಮಿಕ್ಸ್ ಮಾಡ್ಕೊಂಡಿದ್ದೆ. ನಾನು ನೆನೆ ಹಾಕಿಟ್ಟಿದ್ದೆ, ಅದನ್ನು ಹಾಕ್ಕೊಂಡಿದ್ದೆ ಸಾಫ್ಟ್ ಆಗ್ತಾವ ಅಂಥೇಳಿ. ಪ್ರತಿ ಸಲ ರವೆ ಇಡ್ಲಿ ಮಾಡ್ತಿದ್ದೆ, ಇವತ್ತೇ ಒಂದು ಸಲ ಅಕ್ಕಿದು ಇಡ್ಲಿ ಮಾಡ್ಬೇಕಂತೇಳಿ ಟ್ರೈ ಮಾಡತ್ತಿದ್ನಿ. ಬೆಳಿಗ್ಗೆ ಎದ್ದು ಎಲ್ಲ ಕೆಲ್ಸಗಳನ್ನ ಮುಗಿಸ್ಕೊಂಡು ಇವಾಗ ಹೊಸ್ತಿಲ್ ಪೂಜೆ ಮಾಡಿಕೊಂಡು ಆಮೇಲೆ ತುಳಸಿ ಪೂಜೆ ಮಾಡಿಕೊಂಡು ಅಡುಗೆ ಮಾಡ್ಬೇಕಂತೇಳಿ ಕೆಲಸ ಮಾಡ್ಕೊಳಕತ್ತಿದ್ದೆ. ಇವಾಗ ಶ್ರಾವಣ ತಿಂಗಳು ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಫಸ್ಟ್ ಮೊದಲ ಹೊಸ್ತಿಲ್ ಪೂಜೆ ಮತ್ತು ತುಳಸಿ ಪೂಜೆ ಮಾಡಿಕೊಂಡು ಮುಂದಿನ ಕೆಲಸ ಅದೆಲ್ಲ ನೋಡ್ಕೊತಿರ್ತೀವಿ. ನಾನು ರಂಗೋಲಿ ಹಾಕಿ ಬಂದಿರ್ತೀನಿ. ನೆಕ್ಸ್ಟ್ ಒಂದು 10 ನಿಮಿಷ ಅವ್ರೊಳಗೆ ಮಳೆ ಬಂದು ಎಲ್ಲ ರಂಗೋಲಿ ಎಲ್ಲ ಹೋಗಿಬಿಡ್ತದೆ. ಅದಕ್ಕೆ ಇಲ್ಲಿ ರಂಗೋಲಿ ಹಾಕೋಕ್ಕೆ ಆಗೋದಿಲ್ಲ, ಅಷ್ಟೇ ಸಣ್ಣ ಸೈಜ್ದು ಹಾಕೊಂಡು ಬಿಟ್ಕೊಂಡಿರ್ತೀನಿ. ಇವಾಗ ಸಾಂಬಾರು ಮಾಡ್ಕೊಳಕತ್ತೇನೆ ರೀ. ಸಾಂಬಾರ್ಗೆ ಚೆನ್ನಾಗಿ ಬೇಳೆ ಮತ್ತು ಕಡ್ಲೆ ಬೇಳೆ ಅದೆಲ್ಲ ಕೂಡಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡಕತ್ತೀನಿ. ಟೊಮೆಟೊ ಒಂದು 2-3 ಟೊಮೆಟೊ ಹಾಕ್ಕೊಂಡೆ, ಮತ್ತು ಮ್ಯಾಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಬೇಯಿಸೋಕೆ ಇಟ್ಕೊತೀನಿ. ಕುಕ್ಕರ್ದು ಒಂದು 2 ಸಿಟಿ ಆಗುತ್ತಾನ ಬೇಯಿಸ್ಕೊತೀನಿ. ಆಮೇಲೆ ಇವಾಗ ಆ ಕಡೆ ಸಾಂಬಾರು ರೆಡಿ ಆಗ್ತದೆ, ಆ ಕಡೆ ಸಾಂಬಾರು ಬೇಳೆ ಅದು ಕುದಿತಾವೆ. ಈ ಕಡೆ ನಾನು ಇಡ್ಲಿ ಅದು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳತ್ತೀನಿ. ಇಡ್ಲಿ ಮಾಡ್ಕೋಬೇಕಂಥೇಳಿ ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಮುಂಜಾನೆ ಎದ್ದ ತಕ್ಷಣ ಉಪ್ಪದು ಹಾಕ್ಕೊಂಡೆ ರೀ. ಹಾಕ್ಕೊಂಡು ಯಾಕೋ ಇಡ್ಲಿ ಹಿಟ್ಟು ಸ್ವಲ್ಪ ಉಬ್ಬಿ ಬಂದಿರಲಿಲ್ಲ, ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟಿದ್ದೆ ರೀ. ಆಮೇಲೆ ಇಡ್ಲಿ ಅದು ಹಾಕ್ಕೊಂಡೆ. ಇಡ್ಲಿ ಪ್ಲೇಟ್ಗೆ ಮೊದಲೆಲ್ಲ ಎಣ್ಣೆ ಹಚ್ಕೊಂಡೆ. ಎಣ್ಣೆ ಹಚ್ಚೋದ್ರಿಂದ ಇಡ್ಲಿ ಚೆಂದಾಗಿ ಬೇಯ್ದು ತೆಗ್ಯಾಕೆ ಚಲೋ ತಂಗಿ ಬರ್ತಾವ್ರಿ, ಇಲ್ಕಂದ್ರೆ ಅಲ್ಲೇ ಅಂಟ್ಕೊಂಡು ಬಿಡ್ತಾವೆ. ಅದಕ್ಕೆ ಎಣ್ಣೆ ಹಚ್ಕೋತೀನಿ. ಇವಾಗ ಒಂಚೂರು ನೀರು ಹಾಕ್ಕೊಂಡು ಮೊದಲು ನೀರು ಕಾಯಕ್ಕೆ ಇಟ್ಕೊಂಡೀನಿ. ಆಮೇಲೆ ಇಡ್ಲಿ ಬ್ಯಾಟರ್ನ ಪ್ಲೇಟ್ಗೆ ಹಾಕ್ಕೊಳಕತ್ತೀನಿ ರೀ. ಎಲ್ಲನೂ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಬೇಯಕ್ಕೆ ಇಡ್ತೀನಿ. 10 ಮಿನಿಟ್ಸ್ ಬೇಯಿಸ್ಕೊಂಡೆ ಅಂದರೆ ಇಡ್ಲಿ ಚೆಂದಾಗಿ ಸಾಫ್ಟಾಗಿ ಬೇಯ್ದಿರ್ತಾವೆ, ಬಾಯ್ಲ್ ಆಗಿರ್ತಾವೆ. ಇಡ್ಲಿ ಅದು ಬಾಯ್ಲ್ ಆಗೋ ತನಕ ನಾ ಇಲ್ಲಿ ಪೂಜೆ ಅದೆಲ್ಲ ಮಾಡಿಕೊಂಡೆ. ಎಣ್ಣೆ ಹಾಕ್ಕೊಂಡೇನ್ರಿ, ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಳತ್ತೀನಿ, ಕರಿಬೇವು ಹಾಕ್ಕೊಂಡೆ, ಬೆಳ್ಳುಳ್ಳಿ ಹಾಕ್ಕೊತೀನಿ, ಅರಿಶಿನ ಹಾಕ್ಕೊಂಡೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಹಾಕ್ಕೊತೀನಿ. ಕೊತ್ತಂಬರಿ ಹಾಕ್ಕೊಳತ್ತೀನಿ, ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಕುದಿಸ್ಕೊಂಡಿರೋ ಬೇಳೆ ಎಲ್ಲ ಹಾಕ್ಕೊಳಕತ್ತೀನಿ. ಒಂದು ಕುದಿ ಬರೋ ತನಕ ಕುದಿಸ್ಕೊತೀನಿ ರೀ ಸಾಂಬಾರು. ಇಡ್ಲಿನೂ ಬಾಯ್ಲ್ ಆಗಿದ್ದಾವ್ರಿ ಮತ್ತು ಸಾಂಬಾರನು ರೆಡಿ ಆಯಿತು. ಇವಾಗ ಚಟ್ನಿ ಮಾಡ್ಕೊಳತ್ತಿದ್ದೆ. ಚಟ್ನಿಗೆ ನಾನು ಕೊಬ್ಬರಿ ಸಣ್ಣಗೆ ಹೆರ್ಚ್ಕೊಂಡಿದ್ದೆ. ಕೊಬ್ಬರಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುಟಾಣಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೆ. ಮತ್ತು ಇವಾಗ ಸ್ವಲ್ಪ ನೀರು ಹಾಕ್ಕೋಬೇಕು, ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಮಾಡ್ಕೋಬೇಕು. ಅದು ಸ್ವಲ್ಪ ಹಾಕ್ಕೊಂಡು ನಾನು ಮಿಕ್ಸಿ ಮಾಡಿಕೊಂಡೆ. ಇವಾಗ ನೋಡಿರಿ ಸಣ್ಣಗೆ ಆಗೈತಿ. ಈಗ ಅದಕ್ಕೆ ಒಗ್ಗರಣೆ ಕೊಡೋಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡು ಚಟ್ನಿದು ಮಾಡಿದ್ನೆಲ್ಲ ಅದನ್ನು ಅದರೊಳಗೆ ಮಿಕ್ಸ್ ಮಾಡಿಕೊಂಡೆ. ಇವಾಗ ಚಟ್ನಿನೂ ರೆಡಿ ಆಯಿತು. ಇಡ್ಲಿ ರೆಡಿ ಆಗಿದ್ದು ನೋಡಿರಿ. ಇಡ್ಲಿ ನಮ್ಮ ಮಕ್ಕಳಿಗೆ ನಾಷ್ಟಕ್ಕೆ ಹಾಕಿ ಕೊಡಾಕತ್ತಿದ್ದೆ. ಇಡ್ಲಿ ಚಲೋ ಆಗಿದ್ದು ರೀ, ಸಾಫ್ಟ್ ಆಗಿದ್ದು. ಅಕ್ಕಿ ಇಡ್ಲಿನೂ ಮಾಡ್ಕೋಬಹುದು.
ಎಲ್ಲರಿಗೆ ಟಿಫಿನ್ ಕೊಟ್ಟು ನಾನು ಸ್ವಲ್ಪ ನಾಷ್ಟ ಮಾಡಿ ಇವಾಗ ಒಂದು ಡ್ರೆಸ್ ಹೊಲಿಯೋದಿತ್ತು ರೀ. ಡ್ರೆಸ್ ಅಂದರೆ ಇದು ನಮ್ಮ ನೇಬರ್ಸ್ ಬೆಡ್ ಕವರ್ ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ರೆ ಸಿಂಗಲ್ ಬೆಡ್ದು ಅದನ್ನು ಒಂದು ಸ್ವಲ್ಪ ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಟೆ. ಅರ್ಬಿ ಕೊಟ್ಟಿದ್ರೆ ಅದನ್ನು ಫುಲ್ ಕವರ್ ಹೊಲ್ದು ಕೊಟ್ಟೆ ಅವರಿಗೆ. ಇಷ್ಟೆಲ್ಲ ಹೊಲಿಯೋದು ಆಗೋದ್ರೊಳಗಾಗಿಯೇ ಟೈಮ್ 3 ಗಂಟೆ ಆಗಿತ್ತು ರೀ. 3 ಗಂಟೆ ಆಗೋಣ ಹೋಗಿ ಸ್ಕೂಲ್ ಬಸ್ ಬರ್ತಿತ್ತು, ಅದಕ್ಕೆ ಮಕ್ಕಳನ್ನ ಕರ್ಕೊಂಬರಕ್ಕೆ ಹೊರಗಡೆ ಹೋಗಿದ್ದೆ. ಬಟ್ ಮಳೆ ಒಂದು ಜೋರು ಬರಾಕತ್ತಿತ್ತು. ಸಣ್ಣ ನಾಯಿ ಕುಡಿ ಆಗಿದೆ ನೋಡ್ರಿ ಇಲ್ಲಿ, ಎಷ್ಟೊಕ್ಕೂ ಹೋಗಿದಾವ. ಮಳೆ ಫುಲ್ ಜೋರು ಐತಿ. ಇವತ್ತು ಫುಲ್ ಡೇ ಇಡ್ಲಿ ತಿಂದೇವ್ರಿ. ಯಾಕೋ ಕೆಲಸ ಭಾಳ ಆಗಿದ್ದು ಇವತ್ತು. ಇಡ್ಲಿ ಮಾಡಿದಾಗಂತೂ ಬರೀ ಅದ್ರ ಬಾಂಡೆ ತೊಳೆದ್ರೊಳಗೇನೆ ರಗಡೆ ಆಗ್ಬಿಡ್ತೈತಿ. ಅದಕ್ಕೆ ಬಿಸಿ ಬಿಸಿದ ರೊಟ್ಟಿ ಮಾಡಿ ಇವಾಗ ಒಂದಿಟ್ಟು ಮುಟ್ಗಿ ಮಾಡ್ಕೊಳಕತ್ತೀನಿ. ಮುಟ್ಗಿ ತಿನ್ನಂಗಾಯ್ತು, ನನಗೆ ಮುಟ್ಗಿ ತಿನ್ನಂಗಾಗೈತ್ರಿ. ಅದಕ್ಕೆ ನಮಗೆ ನಮ್ಮ ಸ್ಟಾನಿ ಕಡೆ 2 ರೊಟ್ಟಿ ಕೂಡಿಸಿ ಮುಟ್ಗಿ ಮಾಡಾಕತ್ತೀನಿ. ಮುಟ್ಗಿ ತಿಂತೀವಿ ಇವಾಗ. ನೋಡ್ರಿ ನಮ್ಮ ಮುಟ್ಗಿ ರೆಡಿ ಅದು. ನನಗೊಂದು, ನಮ್ಮ ಮನೆಯವ್ರಿಗೊಂದು, ನಮ್ಮ ಸ್ಟಾನಿಗೆ ಊಟ ಮಾಡೀನಿ. ಅಕ್ಕಿ ಊಟ ಮಾಡಿದಾಳೆ ಈಗ. ಅದಕ್ಕೆ ಊಟ ಅದೆಲ್ಲ ಮಾಡೋದಾಯ್ತು ರೀ ನಮ್ದು. ಪ್ರಥಮೇಶ್ ಅವ್ರ ಫ್ರೆಂಡ್ ಬರ್ತ್ಡೇ ಐತೆ ಅಂತೇಳಿ ಹೊರಗಡೆ ಹೋಗಿದ್ದ. ಬಂದ ತಕ್ಷಣ ಒಂದು ಸ್ವಲ್ಪ ಎಣ್ಣೆ ಹಚ್ಚಂತ ಹೇಳಿದಾರೆ. ಎಣ್ಣೆ ಹಚ್ಚಾಕತ್ತಿದ್ದೆ ಅವನಿಗೆ. ವೀಕ್ಲಿ ಒಂದು ಸಲ ಎಣ್ಣೆ ಹಚ್ಕೋತಾನ ನಾವು. ಒಂದು 10 ನಿಮಿಷ ಮಸಾಜ್ ಮಾಡಿದೆ ತಲೆಗೆಲ್ಲ. ಡೈಲಿ ಮಾರ್ನಿಂಗ್ ಅವ್ರ ಪಪ್ಪ ಸ್ವಲ್ಪ ಹಚ್ಚಿರ್ತಾರೆ. ನಾನೇ ವೀಕ್ಲಿ ಒಂದು ಸಲ ಜಾಸ್ತಿ ಬಕೆಟ್ ಹಚ್ಚಿ ಮಸಾಜ್ ಮಾಡ್ತೀನಿ. ಮರುದಿವಸ ತಲೆ ತೊಳ್ಕೊಂಡ್ಬಿಡ್ತಾನೆ. ಸೊ ನಮ್ದು ಇಷ್ಟ ಆಗಿತ್ತು ರೀ ಡೈಲಿ ರುಟೀನ್. ಈ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.